ಹಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟ್ ಆಗಿರುವಂತಹ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ಲ್ಯಾಂಟಿಂಗ್ ಆರ್ಚ್ ಜೊತೆಗೆ ಅದರಲ್ಲಿ ನಾನು ಬೀಡನ್ನು ಸಹ ಹಾಕಿ ತೋರಿಸಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಹೇಗೆ ಮಾಡೋದು ಅಂತ ನಾನು ಈಸಿಯಾಗಿ ಹೇಗೆ ಹಾಕೋದು ಅನ್ನೋದು ಸಹ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ ಹೇಗೆ ಸಾಲ್ವ್ ಮಾಡಬೇಕು ಅಂತಲೂ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸ್ಲಾಂಟಿಂಗ್ ಆರ್ಚ್ ಡಿಸೈನನ್ನು ಹೇಳ್ಕೊಡ್ತೀನಿ ವಿತ್ ಬೀಡ್ ಹಾಕೋದನ್ನು. ತುಂಬಾ ಈಸಿ. ಮೊದಲು ನಾನು ಅದಕ್ಕೆ ಆರೆಳೆ ದಾರವನ್ನು ತೊಗೊಂಡಿದ್ದೀನಿ, ಬ್ಲೂ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಜೊತೆಗೆ ಸ್ಮಾಲ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಮೊದಲು ನಾವು ಇದನ್ನ ಒಂದು ಸ್ಯಾಂಪಲ್ ಪೀಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಒನ್ ಟೈಮ್ ಲಾಕನ್ನು ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ಸಿಂಗಲ್ ಲಾಕನ್ನು ಮತ್ತೆ ಮಾಡ್ಕೊತಾ ಇದ್ದೀನಿ. ಒನ್ ಟೈಮ್ ಲಾಕ್ ತೊಗೊಂಡು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ನಾವು ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 ಚೈನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಲೆವೆಲ್ಗೆ, ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ ತೊಗೊಂಡಿದ್ದೀನಿ, ಅದನ್ನು ಬಟ್ಟೆಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. 5 ಚೈನ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, 5 ಚೈನ್ ತೊಗೊಂಡೆ, 5 ಚೈನ್ ಲಾಕ್ ಮಾಡಿದ್ದೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ತೊಗೊಂಡಿದ್ದೀನಿ. 1 ಚೈನ್ ಡಿಸ್ಟೆನ್ಸ್ನಲ್ಲಿ ಒಂದು ಸಿಂಗಲ್ ಲಾಕನ್ನು ತೊಗೊಂಡಿದ್ದೀನಿ. ಇವಾಗ ಮತ್ತೆ ಚೈನನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಚೈನನ್ನು ಹಾಕ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. 2 ಚೈನ್ ತೊಗೊಂಡು ಅದನ್ನು 2 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ ತೊಗೊಂಡಿದ್ದೀನಿ, ಅದನ್ನು 2 ಚೈನ್ ಲೆವೆಲ್ಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. 2 ಚೈನ್ ಮಾಡಿ ಲಾಕನ್ನು ಮಾಡಿ ಆಗಿದೆ. ಮೊದಲು ನಾನು 5 ಚೈನ್ ತೊಗೊಂಡೆ, ಒಂದು ಲಾಕನ್ನು ಹಾಕ್ಕೊಂಡೆ, ಒಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕ್ಕೊಂಡು 2 ಚೈನ್ ತೊಗೊಂಡು 2 ಚೈನ್ ಲಾಕ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ನಾನು ಮತ್ತೆ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು 2 ಚೈನ್ ಒಳಗಡೆ ಒಂದು ಸ್ಪೇಸ್ ಇರುತ್ತಲ್ಲ, ಅದರೊಳಗಡೆಯಿಂದ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗೋಣ. ಸ್ವಲ್ಪ ನಾವು ಹಿಂಗೆ ಟರ್ನ್ ಮಾಡಬೇಕಾದ್ರೆ ಟ್ವಿಸ್ಟ್ ಆಗಿರುತ್ತೆ. ಸೊ ಡಬಲ್ ಕ್ರೋಶ ತೊಗೋಬೇಕಾದ್ರೆ ಎರಡರಲ್ಲಿ ಒಂದು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ. ಈಗ 1 ಟೈಮ್ ಡಬಲ್ ಕ್ರೋಶ ಆಯಿತು. ಮತ್ತೆ ಅದೇ ಸ್ಪೇಸ್ನಲ್ಲೇ ಆ ಸ್ಪೇಸ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗ್ಬೋದು. 7 to 9 ಡಬಲ್ ಕ್ರೋಶವನ್ನು ಅದರೊಳಗಡೆ ನಾವು ಫಿಲ್ ಮಾಡ್ಬೋದು. ಸೊ ನಿಧಾನವಾಗಿ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ಏಕೆಂದರೆ ನಾವಲ್ಲಿ 2 ಚೈನ್ ತೊಗೊಂಡಿರ್ತೀವಿ. 2 ಚೈನ್ ಸ್ಪೇಸ್ನಲ್ಲಿ ನಮಗೆ ಎಷ್ಟು ಡಬಲ್ ಕ್ರೋಶ ಇಡ್ಸುತ್ತೆ ಅಷ್ಟನ್ನು ಮಾಡ್ಕೋಬಹುದು. 7 to 9 ಇಡ್ಸುತ್ತೆ. 9 ಜಾಸ್ತಿ ಅನಿಸಿದ್ರೆ 7 ಓಕೆ, 7 ಹಾಕ್ಕೋಬೋದು. 9 ತುಂಬ ನಿಮಗೆ ಹಾಕೋದಾದ್ಮೇಲೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ ಡಬಲ್ ಕ್ರೋಶ ಅನಿಸಿದ್ರೆ 9 ಬೇಡ, 7 ಹಾಕಿದ್ರೆ ಸಾಕು. ಸೊ ಅದು ಸ್ಪೇಸ್ ಎಷ್ಟು ಫಿಲ್ ಆಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನಾನು ಇನ್ನೂ ಡಬಲ್ ಕ್ರೋಶವನ್ನು ಅದರೊಳಗಡೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ನೋಡ್ಕೊಳ್ಳಿ, 2 ಚೈನ್ ಹಾಕಿ ಲಾಕ್ ಮಾಡಿದ್ರ ಮೇಲೆ ಅದ್ರ ಮೇಲೆ ನಾವು 2 ಚೈನ್ ಹಾಕ್ಕೊಂಡು 2 ಚೈನ್ ಹಾಕಿದ ಮೇಲೆ ನಾವು ಅಲ್ಲಿಂದ ನೀಡಲ್ ಮೇಲೆ ದಾರ ತೊಗೊಂಡು ನಾವು 2 ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ಬೇಸಲ್ಲಿ, ಅದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಅದನ್ನೇ ನಾನು ಸ್ಟಾರ್ಟಿಂಗ್ನಲ್ಲಿ ಸ್ಲಾಂಟಿಂಗ್ ಆರ್ಚ್ ಅಂತ ಹೇಳಿದ್ದು. ನೋಡಿ, 1 ಟೈಮ್ ನಾನು ಡಿಸೈನ್ ರೆಡಿಯಾಗಿದೆ. ಈಗ ನನ್ನನ್ನು ಅದು ಯಾವ ಸ್ಪೇಸ್ಗೆ, ಯಾವ ಪ್ಲೇಸ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಲೂಸ್ ಬೇಡ, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಗೆ ಲಾಕನ್ನು ಮಾಡಿದ್ದೀನಿ. ಸ್ಲಾಂಟಿಂಗ್ ಆರ್ಚ್ ಈ ಡಿಸೈನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಇದ್ರ ಮೇಲೇ ನಾವು ಚೈನನ್ನು ತಗೊಳ್ಳೋಣ. ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 or 6 ಹಾಕ್ಕೋಬೋದು. ಸೊ ಇಲ್ಲಿ ನಾನು 6 ಚೈನ್ ಹಾಕ್ಕೊಂಡಿದ್ದೀನಿ. ನಾವು ಸ್ಟಾರ್ಟಿಂಗ್ನಲ್ಲಿ 2 ಚೈನ್ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೆ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ಪೇಸ್ ಇರುತ್ತೆ, ಒಂದು ಹೋಲ್ ಇರುತ್ತೆ. ಆ ಹೋಲ್ಗೆ ನಾವು ಈ 6 ಚೈನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡಾದ್ಮೇಲೆ ನಾವು ದಾರವನ್ನು ಮೇಲ್ ತೊಗೋಬೇಕು. ತೊಗೊಂಡು ನಾವಲ್ಲಿ ಬೀಡನ್ನು ಹಾಕ್ಕೊತಾ ಹೋಗಬೇಕು. ಸೊ ನಾನು ಇಲ್ಲಿ ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು 6 ಚೈನ್ ತೊಗೊಂಡಿದ್ವಲ್ಲ ಅದರ ಒಳಗಡೆ ನೋಡಿ ತೋರಿಸ್ತಾ ಇದ್ದೀನಿ. ಒಳಗಡೆಯಿಂದ ನಾವು ಥ್ರೆಡ್ಡನ್ನು ಪಿಕ್ ಮಾಡಿ ಅಲ್ಲಿಂದ ನಾವು ಬೀಡನ್ನು ಲಾಕ್ ಮಾಡ್ಕೋಬೇಕು. ಮತ್ತೆ ಎಗೇನ್ ನಾವು ಥ್ರೆಡ್ಡನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಥ್ರೆಡ್ನ ಮೇಲ್ಭಾಗ ಮಾಡಿಕೊಂಡು ಮತ್ತೆ ನಾವು ಬೀಡನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು, ಬೀಡನ್ನು ಹಾಕ್ಕೊತಾ ಹೋಗಬೇಕು. ನೋಡಿ, ತೋರಿಸ್ತೀನಿ. ಎಗೇನ್ ನಾನು ಬೀಡನ್ನು
ಟೋಟಲ್ ನಾವು 6 ಚೈನ್ ಹಾಕ್ಕೊಂಡಿದ್ವಲ್ಲ ಆ 6 ಚೈನ್ಗೆ ಎಷ್ಟು ನಾವು ಬೀಡನ್ನು ಹಾಕ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾವು ಬೀಡನ್ನು ಹಾಕ್ಕೊತಾ ಹೋಗಬೇಕು ನಿಧಾನವಾಗಿ. ಹಾಗೇನೆ ಇನ್ಸರ್ಟ್ ಮಾಡ್ತಾ ಹೋಗಬೇಕು, ಬೀಡ್ ಲಾಕ್ ಮಾಡ್ತಾ ಹೋಗಬೇಕು ಅಷ್ಟೇ. ಅಂದರೆ 6 ಚೈನ್ ಒಳಗಡೆಯಿಂದ ನಾನು ದಾರಾನ ನೀಡಲ್ ಮೌತಿಂದ ಪಿಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು, ಡೈರೆಕ್ಟ್ ಬೀಡ್ ಲಾಕ್ ಮಾಡಬಾರ್ದು. ಸೊ ನಾವು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸಿ, ಇನ್ಸರ್ಟ್ ಮಾಡಿದ ನಂತರ ನೀಡಲ್ ಮೌಂಟ್ನ 6 ಚೈನ್ ಒಳಗಡೆಯಿಂದ ಹೊರಗಡೆ ಇರುವಂಥ 6 ಚೈನಿಂದ ಪಿಕ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿದಾಗ ನಾವು ಮಾಡಿರೋಂಥ 6 ಚೈನ್ನ ಸುತ್ತ ಕವರ್ ಆಗುತ್ತೆ, ಬೀಡಿಂದ ಕವರ್ ಆಗಿರುತ್ತೆ. ಸೊ ಇದು ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಗಿರುತ್ತೆ. ನಮಗೆ ಎಷ್ಟು ಬೀಡು ಅಲ್ಲಿ ಇಡ್ಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ, ಕೌಂಟಿಂಗ್ ಏನಿಲ್ಲ. ಸೊ ಆ 6 ಚೈನ್ನ ಕವರ್ ಮಾಡೋದಕ್ಕೆ ಎಷ್ಟು ಬೀಡಿಂದ ಆಗುತ್ತೆ ಅಷ್ಟು ಬೀಡನ್ನ ನಾವಲ್ಲಿ ಹಾಕ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ ಇನ್ನೂ ಒಂದೆರಡು ಬೀಡ್ ಇಡ್ಸುತ್ತೆ. ಸೊ ನಾನು ಇನ್ನೂ ಅಲ್ಲಿ ಬೀಡನ್ನು ಹಾಕ್ಕೊತಾ ಇದ್ದೀನಿ. 6 ಚೈನ್ಗೆ ಎಷ್ಟು ಸಾಕಾಗುತ್ತೆ ಬೀಡ್ ಅಷ್ಟನ್ನು ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸೊ ಬೀಡನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನಿಧಾನವಾಗಿ ಇದನ್ನು ಹಾಕ್ಕೋಬೇಕು ಬೀಡ್ ಹಾಕ್ಕೋಬೇಕಾದ್ರೆ. ಸೊ ನಿಮ್ಗಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿ ಥ್ರೆಡ್ ಪಿಕ್ ಮಾಡಬೇಕಾದ್ರೆ ಥ್ರೆಡ್ ಮಿಸ್ ಆದರೆ ಹೇಗೇನು ನೀವು ನೀಡಲ್ನ ಬ್ಯಾಕ್ ಸೈಡ್ ತೆಗೆದು ರಿಟರ್ನ್ ಮೊದಲಿಂದ ಹೊಸದಾಗಿ ಬೀಡನ್ನು ಹಾಕ್ಕೋಬೇಕು. ಸೊ ಬೀಡನ್ನು ಹಾಕಿದಾದ ನಂತರ ಅದು ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಿದ್ದೀನಿ, ಬಟ್ಟೆಗೆ ಲಾಕನ್ನು ಆ ಸ್ಪೇಸ್ನಲ್ಲಿ 1-2 ನೀಡಲ್ ಸ್ಪೇಸ್ನಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಹೇಗೇನು ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 3 ಡಿಸೈನ್ ಆದಮೇಲೆ ಕುಚ್ಚನ್ನು ಹಾಕ್ಕೊಳೋದು ನೋಡಿ ಹೇಗೆ ಅಂತ ತೋರಿಸ್ತೀನಿ. ಈಗ ಮತ್ತೆ ನಾನು 2 ಚೈನನ್ನು ತೊಗೊಂಡೆ, 2 ಚೈನ್ನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅದು ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಡಿಸೈನ್ ಆದಮೇಲೆ ಮಧ್ಯ ಕುಚ್ಚನ್ನು ಹಾಕ್ತೀನಿ, ಇಲ್ಲ ಒಂದೊಂದು ಆದಮೇಲೂ ನೀವು ಹಾಕ್ಕೋಬೋದು. ನಾನಿಲ್ಲಿ 3 ಡಿಸೈನ್ ಆದಮೇಲೆ ಮಧ್ಯ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಚೈನ್ ಲಾಕ್ ಮಾಡಾದ್ಮೇಲೆ ಅದ್ರ ಮೇಲೆ 2 ಚೈನ್ ತೊಗೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಒಳಗಡೆ 2 ಚೈನ್ ಲಾಕ್ ಮಾಡಿದ್ವಲ್ಲ ಅದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. 7 to 9 ಡಬಲ್ ಕ್ರೋಶವನ್ನು ಅದೆಷ್ಟು ಇಡ್ಸುತ್ತೆ ಅಷ್ಟು ಮಾಡ್ತಾ ಹೋಗೋಣ. ನಿಮ್ಗೆ ಈಗಾಗಲೇ ಮೊದಲೇ ಫಸ್ಟ್ ಟೈಮ್ ಸ್ಲ್ಯಾಂಟಿಂಗ್ ಆರ್ಚ್ ಹೇಗೆ ಮಾಡೋದು ಅಂತ ಈ ಡಿಸೈನಲ್ಲಿ ತೋರಿಸಿದ್ದೀನಿ. ಆಲ್ರೆಡಿ ನಿಮ್ಗೆ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ಸ್ ತುಂಬಾ ತೋರಿಸಿದ್ದೀನಿ. ಬಟ್ ಅದ್ರ ಮೇಲೆ ನಾವು ಕವರ್ ಮಾಡ್ತೀವಲ್ಲ 6 ಚೈನ್ ತೊಗೊಂಡು ಬೀಡನ್ನು ಹಾಕಿರೋದು, ಇದು ಈ ಡಿಸೈನಲ್ಲಿ ಸ್ವಲ್ಪ ಹೊಸದು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರಿ, ತುಂಬಾ ಈಸಿ ಫ್ರೆಂಡ್ಸ್. ಈ ಮೊದಲು ನಾನು ಈಸಿ ಇರೋದನ್ನೇ ಹೇಳ್ಕೊಡ್ತೀನಿ, ಮಧ್ಯ ಮಧ್ಯ ಸ್ವಲ್ಪ ಬ್ರೈಡಲ್ ಡಿಸೈನು ಸಹ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಲುಕ್ಕಾಗಿ ಸ್ಯಾರಿ ಹಾಕಿದ್ರೆ ತುಂಬಾ ಕ್ಯೂಟಾಗಿ ಕಾಣಿಸೋ ಥರ. ಕೌಂಟಿಂಗ್ ಸಹ ನೀವು ಮಾಡ್ಕೋಬೋದು, ಎಷ್ಟು ಬಂದಿದೆ ಅಂದಾಜು 2 ಚೈನ್ ಒಳಗಡೆ. ಸ್ಲ್ಯಾಂಟಿಂಗ್ ಆರ್ಚ್ ಎಷ್ಟು ಕವರ್ ಆಗಿದೆ ಅಂತಲೂ ಸಹ ನೀವು ಕೌಂಟನ್ನು ಮಾಡ್ಕೋಬೋದು. ನೋಡಿ ರೆಡಿ ಆಗಿದೆ ಸ್ಲ್ಯಾಂಟಿಂಗ್ ಆರ್ಚು. ಈಗ ಇದನ್ನು ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನೀನು ನೀಡಲ್ನ ಹಾಗೆ ಹಿಡಿದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕನ್ನು ಮಾಡ್ತಾ ಇದ್ದೀನಿ. ನಿಧಾನವಾಗಿ ಲಾಕ್ ಮಾಡಿದ ನಂತರ 6 ಚೈನನ್ನು ಹಾಕ್ಕೊಳ್ಳೋಣ. ಸ್ಕಿಪ್ ಆದರೆ ನಿಧಾನವಾಗಿ ನೀಡಲ್ ತೆಗೆದು ಹೇಗೆ ನಾವು ಇದನ್ನು ಲಾಕನ್ನು ಮಾಡಬೇಕಾಗತ್ತೆ. ಸೊ ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ನಾವು 6 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 6 ಚೈನ್ ಹಾಕಾದ್ಮೇಲೆ ಸ್ಟಾರ್ಟಿಂಗ್ನಲ್ಲಿ ನಾವು 2 ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸ್ಪೇಸ್ ಇರುತ್ತೆ, ಅದರ ಒಳಗಡೆಯಿಂದ ನಾವು ಒಂದು ಲಾಕನ್ನು 6 ಚೈನ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಆ 6 ಚೈನ್ ಮೇಲೆ ಕವರ್ ಮಾಡ್ತಾ ಹೋಗೋಣ ಬೀಡನ್ನು. ನಿಮಗೆ ತೋರಿಸಿದ್ದೀನಿ ಫಸ್ಟು ಸ್ಲೋನಲ್ಲಿ. ಸೊ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ. ಈ ಥರ ಒಂದು ಬೀಡನ್ನು ತೊಗೊಂಡು ಬೀಡ್ ಲಾಕನ್ನು ಮಾಡ್ತಾ ಹೋಗಬೇಕು. 6 ಚೈನ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಲಾಕನ್ನು ಬೀಡ್ನ ಮೇಲೆ ಲಾಕನ್ನು ಮಾಡ್ತಾ ಹೋಗಬೇಕು. ಇದೇ ರೀತಿ ಕಂಟಿನ್ಯೂ ಫುಲ್ 6 ಚೈನ್ನ ನಾವು ಮಾಡಿಕೊಂಡಿದ್ವಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಆ 6 ಚೈನ್ನ ಕವರ್ ಮಾಡಬೇಕು. ಬೀಡ್ನಿಂದ ಕವರ್ ಮಾಡ್ತಾ ಹೋಗಬೇಕು ಅಷ್ಟೇ, ಇನ್ನೇನಿಲ್ಲ. ತುಂಬಾ ಈಸಿ ಫ್ರೆಂಡ್ಸ್. ನೀವು ಇದನ್ನು ಕಷ್ಟ ಅಂತ ಅಂದ್ಕೋಬೇಡಿ. ಮೊದಲು ನೀವು ಅದನ್ನು ಡಿಸೈನ್ನ ಹೇಗೆ ಹಾಕೋದು ಅನ್ನೋದು ಒಂದು ವೇಸ್ಟ್ ಪೀಸ್ ಅಥವಾ ಸ್ಯಾಂಪಲ್ ಪೀಸ್ ಏನಾದರೂ ಆಯಿತು, ನಿಮ್ಮ ಮನೇಲಿರೋ ಒಂದು ಪೀಸ್ನ ಮೇಲೆ ಟ್ರಯಲನ್ನು ಮಾಡಿ, ನೀವು ಟ್ರೈ ಮಾಡಿ. ಅದನ್ನು ನೀವು ಸಕ್ಸಸ್ ಆದರೆ ನೀವು ಒಂದು ಡಿಸೈನ್ನ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಬೋದು. ನೋಡಿ ಬೀಡನ್ನು ಹಾಕಿದಾಗಿದೆ. ಈಗ ಅದನ್ನು ಲೆವೆಲ್ಗೆ ಬರೋ ಥರ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಬಟ್ಟೆಗೆ ಲಾಕ್ ಮಾಡಿದಾಗಿದೆ. 2 ಡಿಸೈನ್ ರೆಡಿ ಇದೆ. ಮತ್ತೆ ನಾವು 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಡಿಸೈನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ.
2 ಚೈನ್ ಹಾಕ್ಕೊಂಡು ಅಲ್ಲಿಂದಲೇ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 2 ಚೈನ್ ಒಳಗಡೆಯಿಂದ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಇದನ್ನು ತೋರಿಸಿದ್ದೀನಿ. ಡಬಲ್ ಕ್ರೋಶವನ್ನು ಮಾಡಿದ ನಂತರ ಅದು ಸ್ಲಾಂಟಿಂಗ್ ಆರ್ಚ್ ಆಗಿ ರೆಡಿ ಆಗುತ್ತೆ. ಸೊ ನೋಡಿ 3 ಡಿಸೈನನ್ನು ಮಾಡಿ ಆಗಿದೆ. ಈಗ ನಾವಲ್ಲಿ 4 ಚೈನ್ ಅಥವಾ 5 ಚೈನನ್ನು ಹಾಕ್ಕೊತೀವಿ. ಅದು ಬಂದ್ಬಿಟ್ಟು ನಮಗೆ ಕುಚ್ಚು ಹಾಕೋದಕ್ಕೆ ಅದೊಂದು ಚೈನನ್ನು ಹಾಕ್ಕೊಳ್ಳೋದು. ಈಗ ನಾನು 3 ಡಿಸೈನ್ ಆದಮೇಲೆ ಮಧ್ಯೆ ಒಂದು ಕುಚ್ಚು ಬರುತ್ತೆ ಅಂತ ಹೇಳಿದ್ದೆ. ಕುಚ್ಚಿಗೋಸ್ಕರ ಚೈನನ್ನು ಹಾಕ್ಕೊತಿದ್ದೀನಿ. 4 to 5 ಚೈನನ್ನು ಹಾಕ್ಕೋಬೋದು. ನೀವು ಕುಚ್ಚು ಎಷ್ಟು ದಪ್ಪ ತೊಗೊತೀರ ಅದ್ರ ಮೇಲೆ ಚೈನ್ ಡಿಪೆಂಡ್ ಆಗಿರುತ್ತೆ. ಸೊ ಚೈನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಹೇಗೆ ನಾವು ಡಿಸೈನ್ ಮಾಡ್ಕೋಬೇಕು ಅಂದರೆ ಹಾಗೇನೆ ಕಂಟಿನ್ಯೂ ಮಾಡ್ಕೋಬೋದು. ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು 2 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ ಸ್ಲಾಂಟಿಂಗ್ ಆರ್ಚ್ ರೆಡಿ ಆಗ್ತಾ ಹೋಗುತ್ತೆ. ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬಾ ಈಸಿ ಇದು. ನಿಮಗೆ ಅರ್ಥ ಆಗಲಿ ಅಂತ ಮತ್ತೆ ನಿಮ್ಗೆ ಅದನ್ನೇ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ತುಂಬಾ ಈಸಿ. ಮನೇಲೆಲ್ಲ ನೀವು ಟ್ರೈ ಮಾಡಿ. ತುಂಬಾ ಈಸಿ. ಒಂದು ಟ್ರೈ ಮಾಡಿ, ಒಂದು ಕಾಟನ್ ಸ್ಯಾರಿಗಾರ ಆಗಲಿ ಡಿಸೈನನ್ನು ಹಾಕ್ಕೊಂಡು ನೋಡಿ. ನನಗೂ ನನ್ನ ಹತ್ರ ಒಂದು ಸೀರೆ ಏನಾದರೂ ಆರ್ಡ್ರ್ ಬಂದರೆ ನಿಮ್ಗೆ ಅದಕ್ಕೆ ಈ ಡಿಸೈನನ್ನು ಹಾಕಿ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟಾಗಿ ಆಗಿದೆ. ಈಗ ಮಧ್ಯೆ ನಾನು 4 ಚೈನ್ ಹಾಕಿದ್ನಲ್ಲ ಅದರೊಳಗಡೆ ನಾನು ಕುಚ್ಚನ್ನು ಹಾಕಿ ಕುಚ್ಚಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ತುಂಬಾ ಈಸಿ ಫ್ರೆಂಡ್ಸ್. ಎಲ್ಲ ಮನೇಲಿ ಇದನ್ನು ಟ್ರೈ ಮಾಡಿ. ಸ್ಲಾಂಟಿಂಗ್ ಆರ್ಚ್ನಲ್ಲಿ ಎಷ್ಟು ವೆರೈಟಿ ಇರುತ್ತೆ ನೋಡಿ. ನಾನೆಲ್ಲ ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡು ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ರೆಡಿ ಇದೆ ವಿತ್ ಕುಚ್ಚಿನ ಮೂಲಕ. ನೋಡಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ವೆರೈಟಿ ಇದೆ. ವಿತ್ ಬೀಡನ್ನು ಹಾಕಿರೋದ್ರಿಂದ ಸ್ವಲ್ಪ ಇದು ಸೆಕೆಂಡ್ ಸ್ಟೆಪ್ 2 ಸ್ಟೆಪ್ಪಲ್ಲಿ ಕಾಣಿಸುತ್ತೆ. ಆ ಬೀಡ್ನಲ್ಲಿ ನಾವು ಸ್ಲಾಂಟಿಂಗ್ ಆರ್ಚನ್ನ ಕವರ್ ಮಾಡಿದ್ದೀವಿ. ಸೊ ಇದೇ ರೀತಿ ನನ್ನ ಎಲ್ಲ ಡಿಸೈನ್ಸ್ನ ನೋಡ್ತಾ ಇರಿ. ನಿಮಗೆ ಸಿಂಪಲ್ ಟು ಬ್ರೈಡಲ್ ಡಿಸೈನ್ ಮತ್ತು ಅದರಲ್ಲಿ ಏನಾದರೂ ನಿಮಗೆ ಟಿಪ್ಸ್ ಕೊಡೋದಾದರೆ ಟಿಪ್ಸನ್ನು ಸಹ ಸಪ್ರೇಟಾಗಿ ಹೇಳ್ತೀನಿ. ಡಿಸೈನ್ನಲ್ಲೂ ಸಹ ಮಾಡ್ತಾ ಏನು ಪ್ರಾಬ್ಲಮ್ ಅಂದರೆ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು ಅಂತಲೂ ನಾನು ಹೇಳ್ತೀನಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಾನು ನಿಮಗೆ ಹೊಸ ಡಿಸೈನ್ಸ್ನ